ನಮಸ್ತೆ ಎಲ್ಲರಿಗೂ, ನಿಮ್ಮ ಶೋನ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಚಪಾತಿ ಜೊತೆಗೆ ನಮ್ಮ ಹಳ್ಳಿ ಸೈಡ್ ಮಲೆನಾಡು ಸೈಡ್ ಅಂತೂ ಜಾಸ್ತಿ ಬದನೆಕಾಯಿ ಚಟ್ನಿ ಮಾಡ್ತೀವಿ ನಾವು. ಈ ಬದನೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದುಬಿಡುವ. ನಾನಿಲ್ಲಿ 3 ಬದನೆಕಾಯಿ ತೊಗೊಂಡಿದ್ದೆ. ನಮ್ಮ ಮನೆಯಲ್ಲಿ ಗಿಡ ಇದೆ, ಬದನೆಕಾಯಿ ಗಿಡ ತುಂಬ ಬಿಟ್ಟಿತ್ತು. ಈ ಸಲ ಅಂತೂ ವರ್ಷ ಪೂರ್ತಿ ತಿಂತಾಯಿದ್ದೀವಿ ಅಂದರೂ ಅಷ್ಟು ಬಿಟ್ಟಿದೆ. ನಾನೊಂದು 3 ಬದನೆಕಾಯಿ ತೊಗೊಂಡಿದ್ದೇನೆ. ನೋಡಿ, ಇಲ್ಲಿ 3 ಬದನೆಕಾಯಲ್ಲಿ ಈ ಥರ ಸ್ಟವ್ ಮೇಲೆ ಇಟ್ಟು ಸುಟ್ಕೋಬೇಕು. ನಮ್ಗೆ ಒಲೆಯಲ್ಲಾದರೆ ಇನ್ನೂ ಚೆನ್ನಾಗಾಗುತ್ತೆ. ಅದು ಕೆಂಡದಲ್ಲಿ ಬೇಯಿಸಲಿಕ್ಕೆ ನಾವು ಎಣ್ಣೆ ಹಚ್ಕೊಂಡು ಬೇಯಿಸ್ತೀವಿ. ಸ್ಟೌದಲ್ಲಿ ಬೇಯಿಸ್ಲಿಕ್ಕಾಗಿ ನಾನು ಹಾಗೆ ಬೇಯಿಸ್ತಾ ಇದ್ದೀನಿ. ಎಣ್ಣೆ ಯಾವುದನ್ನು ಇಲ್ಲಿ ಹಚ್ಕೊಂಡಿಲ್ಲ. ಈ ಥರ 3 ಬದನೆಕಾಯನ್ನು ನಾವು ಚೆನ್ನಾಗಿ ಸುಟ್ಕೋಬೇಕಾಗುತ್ತೆ. ನೋಡಿ, ಸಿಪ್ಪೆಲ್ಲ ಇದು ಎಳೆ ಬದನೆಕಾಯಿ ಆಗಿದೆ, ಬೇಗ ಬೆಂತಾ ಇದೆ. ಫ್ರೆಂಡ್ಸ್, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಈ ಬದನೆಕಾಯಿ ಚಟ್ನಿಗೆ ನಾವು ಮೊಸರು ಕೂಡ ಹಾಕೋಬೋದು. ಲಾಸ್ಟಲ್ಲಿ ಎಲ್ಲ ಮಾಡಿ ಆದಮೇಲೆ ಮೊಸರು ಕೂಡ ಒಬ್ಬೊಬ್ಬರು ಹಾಕೋತಾರೆ. ನಾನು ಮೊಸರು ಹಾಕೋತಾ ಇಲ್ಲ, ನಮಗೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಇಷ್ಟ ಆಗೋದಿಲ್ಲ. ಹಾಗೆ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸುಟ್ಕೋಬೇಕಾಗುತ್ತೆ. ಎಲ್ಲನೂ ನೀಟಾಗಿ 3 ಸುಟ್ಕೊಂಡಿದ್ದೀನಿ. ಈ ಥರ ಸುಟ್ಕೋಬೇಕು. ಚಪಾತಿ ಹಿಟ್ಟು ಸಹಿತ ಕಲಿಸ್ಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ. ನನಗೆ ನೈಟ್ ಶಿಫ್ಟ್ ಇದೆ, ಹಾಗಾಗಿ ನಾನು ಚಪಾತಿ ಮತ್ತು ಇವತ್ತು ಬದನೆಕಾಯಿ ಚಟ್ನಿ ತೊಗೊಂಡೋಗುವ ನೈಟ್ ಶಿಫ್ಟಿಗೆ ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ. ನೈಟಲ್ಲಿ ರೈಸ್ ಅಷ್ಟು ಸೇರೋದಿಲ್ಲ, ಹಾಗಾಗಿ ಡೈಲಿ ಚಪಾತಿ ರೊಟ್ಟಿ ಏನಾದರೂ ಮಾಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ಇವತ್ತು ಗುರುವಾರ ಆಗಿದೆಯಲ್ಲ, ನಾನ್ ವೆಜ್ ಏನೂ ಇರೋದಿಲ್ಲ, ಹಾಗಾಗಿ ಬದನೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು ಇದ್ರ ಜೊತೆಗೆ. ಈಗ ನಾನು ಚಪಾತಿ ಮಾಡ್ಕೊಂಡು ಬರ್ತೀನಿ. ಆ ಕಡೆ ಬದನೆಕಾಯಿ ಕೂಡ ಬೆಂದಿದ್ದೆ. ಆಮೇಲೆ ಬದನೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಚಪಾತಿ ಕೂಡ ಲಟ್ಸ್ಕೊಂಡಾಯ್ತು, ನಾನು ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡಾದ್ಮೇಲೆ ಬದನೆಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಕೊಡೋದನ್ನ ಮರಿಬೇಡಿ. ಚಪಾತಿ ಕೂಡ ರೆಡಿ ಆಯಿತು. 2, 3, 4, 5, 6, 7 ಚಪಾತಿ ಮಾಡ್ಕೊಂಡಿದ್ದೀನಿ. ನಾನು ಒಂದು 5 ಚಪಾತಿ ತೊಗೊಂಡೋಗ್ತೀನಿ, 2 ಚಪಾತಿ ಮನೆಯವರಿಗೆ. ಈಗ ಚಪಾತಿ ಬೇಯಿಸಿದ ತವಾದಲ್ಲಿ ನಾನು 3 ಹಸಿಮೆಣಸನ್ನು ಬೇಯಿಸ್ಲಿಕ್ಕೆ ಇಟ್ಕೊಳ್ತೀನಿ. ಯಾಕಂದರೆ ನನ್ನ ಬದನೆಕಾಯಿ ಚಟ್ನಿಗೆ ಹಸಿಮೆಣಸೆಲ್ಲ ಸೂಜಿ ಮೆಣಸಿದ್ರೆ ಇನ್ನೂ ಒಳ್ಳೆಯದು. ಸೂಜಿ ಮೆಣಸು ನಮ್ಮ ಮನೆಯಲ್ಲಿ ಖಾಲಿ ಆಗಿದೆ, ಹಾಗಾಗಿ ಇದನ್ನು ಸುಟ್ಕೋತೀನಿ. ಸ್ವಲ್ಪ ಬದನೆಕಾಯಿ ಸಿಪ್ಪೆ ಎಲ್ಲ ಈ ಥರ ತೆಕ್ಕೊಬಿಡಬೇಕು. ನೀಟಾಗಿ ಸುಟ್ಕೊಂಡಿದ್ದೀವಲ್ಲ, ಅದು ಚೆನ್ನಾಗಿ ಬಂದುಬಿಡುತ್ತೆ. ಈ ಥರ ತೆಕ್ಕೊಂಡ್ರೆ ಆಯ್ತೆಲ್ಲ. ಈಸಿಯಾಗಿ ಬಂದುಬಿಡುತ್ತೆ, ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ನೋಡಿ, 3 ಸಿಪ್ಪೆ ಚೆನ್ನಾಗಿ ತೆಕ್ಕೊಂಡಾಯ್ತು. ನೀಟಾಗಿ ಈ ಥರ ಕಟ್ ಮಾಡ್ಕೊಂಡು ಬಿಡುವ ತುದಿನ. ಕಟ್ ಮಾಡ್ಕೋಬೇಕು ನಾವು ಪೀಸಾಗಿ. ಇದು ಬದನೆಕಾಯಿ ತುಂಬ ಎಳೆದಿದೆ, ಹಾಗಾಗಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಪೇಟೆಯಲ್ಲಿ ತಂದಿದ್ದಾರೆ, ಸ್ವಲ್ಪ ಬೆಳೆದಿರುತ್ತೆ. ಒಂದೊಂದ್ಸಲ ಬೇಯೋದಿಲ್ಲ ಇದು ಸ್ಟೌದಲ್ಲಿ, ಯಾಕಂದರೆ ಬೆಂಕಿಲ್ಲದ್ದು ಎಲ್ಲ ಬದನೆಕಾಯಿ ಚೆನ್ನಾಗಿ ಬೆಂದ್ಬಿಡುತ್ತೆ. ಇಷ್ಟು ಕಟ್ ಮಾಡ್ಕೊಂಡು ಸಾಕಾಗುತ್ತೆ. ಈ ಹಸಿಮೆಣಸಿನಕಾಯಿ ಕೂಡ ಬೆಂದಿದೆ, ಅದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡುವ. ನೋಡಿ, 3 ಹಸಿಮೆಣಸಿನಕಾಯಿ ಇದನ್ನು ಸಿಪ್ಪೆ ತೆಕ್ಕೊಬಿಡುವ. ತೊಟ್ಟು ತೆಗೆದು ಈ ಥರ ಹಾಕಿದ್ದಾಯಿತು. ಕಟ್ ಮಾಡಬೇಕು. ಇಲ್ಲ, ನಮ್ಮದು ಕುಟ್ಟಾಣಿ ಇರುತ್ತಲ್ಲ, ಕುಟ್ಟಾಣಿ ಹೆಚ್ಕೋಬೋದು ನಾವು. ಈಗ ನಾನು ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಒಂದು ಹಾಕೊಂಡ್ರೆ ಆಯಿತು. ಇದು ನಮಗೆ ಅಕ್ಕಿ ರೊಟ್ಟಿ ಜೊತೆಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬದನೆಕಾಯಿ ಚಟ್ನಿ. ಉಪ್ಪು ಹಾಕೊಳ್ಳುವ, ಎಷ್ಟು ಬೇಕು ನೋಡಿ ಹಾಕೊಳ್ಳುವ. 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ.
ಕೊಬ್ಬರಿ ಎಣ್ಣೆ ಯಾಕಂದರೆ ಈ ಒಂದು ಚಟ್ನಿಗೆ ನಾವು ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ. ಕೊಬ್ಬರಿ ಎಣ್ಣೆ ಫ್ಲೇವರ್ ಕೂಡ. ಇವಾಗ ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಯಾಕಂದರೆ ಉಪ್ಪೆಲ್ಲ ಹಾಕಿದ್ದೀವಲ್ಲ, ಇದಕ್ಕೆ ನಮಗೆ ಖಾರ ಸಾಕಾಗಿಲ್ಲ ಅಂದರೆ ನಾವು ಮತ್ತೆ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು. ಅದು ಮೆಣಸಿನ್ಕಾಯಿ ಹಾಗೇ ಇರೋದು. ಹಾಗಾಗಿ ನಾವು ಪುಟಾಣಿ ತಗೊಂಡು ಒಂದು ಜಜ್ಜಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪುಟಾಣಿಯಿಂದ ಜಜ್ಜಿದ್ರೆ ನಮಗೆ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಕಟ್ಟಾಗೋದಿಲ್ಲ, ಖಾರ ಸರಿಗೆ ಆಗುತ್ತೆ. ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. ಮೊಸರು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಮೊಸರು ಎಲ್ಲರಿಗೂ ಇಷ್ಟ ಆಗೋದಿಲ್ಲ, ಹಾಗಾಗಿ ಮೊಸರನ್ನು ಆಪ್ಷನ್, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದು ಮೊಸರು ಹಾಕಿದ್ರೆ ಸ್ವಲ್ಪ ಪಚ್ಚಡಿ ಟೈಪ್ ಆಗೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಬದನೆಕಾಯಿ ಚಟ್ನಿ ಯಾವ ರೀತಿ ಸೂಪರಾಗಿ ರೆಡಿಯಾಗಿದೆ ಅಂತ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬದನೆಕಾಯಿ ಚಟ್ನಿ ಎಷ್ಟು ಸಿಂಪಲ್ಲಾಗಿ ರೆಡಿಯಾಗಿದೆ ಅಂತ. 3 ಬದನೆಕಾಯಿ, 1 ಈರುಳ್ಳಿ, 3 ಹಸಿಮೆಣಸು, ಸ್ವಲ್ಪ ಉಪ್ಪು, ಸ್ವಲ್ಪ ಕೊಬ್ಬರಿ ಎಣ್ಣೆ, ಇಷ್ಟಿದ್ರೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿರುವಂಥ ಒಂದು ಬದನೆಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ಆದರೂ ಆಗ್ಬೋದು, ಚಪಾತಿ ಜೊತೆಗಾದರೂ ಆಗ್ಬೋದು, ದೋಸೆ ಜೊತೆಗಾದರೂ ಆಗ್ಬೋದು. ನಾನಲ್ಲಿ ಚಪಾತಿ ಜೊತೆಗೆ ಬದನೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಒಂದು ಸಲ. ಹೇಗಾಯಿತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ತುಂಬಾ ಚೆನ್ನಾಗಾಗಿದೆ. ಖಾರ ಉಪ್ಪು ಎಲ್ಲ ಪರ್ಫೆಕ್ಟ್ ಆಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್.